ವಿಜೃಂಭಣೆಯ ಮದುವೆಗಳನ್ನು ಆಚರಿಸ್ತಾ ಇದ್ದಾರೆ, ಬಹಳಷ್ಟು ಖರ್ಚು ಮಾಡಿ ಆಚರಿಸ್ತಾ ಇದ್ದಾರೆ. 1 ವರ್ಷ ನಿಲ್ತಾ ಇಲ್ಲ, 6 ತಿಂಗಳು ನಿಲ್ತಾ ಇಲ್ಲ. ಯಾಕೆ? ಆ ಮದುವೆಯಲ್ಲಿ ಹಣ ಇತ್ತು, ಆ ಮದುವೆಯಲ್ಲಿ ಗರ್ವ ಇತ್ತು, ಆ ಮದುವೆಯಲ್ಲಿ ಸ್ಟೇಜ್ ಇತ್ತು, ಸ್ಟೇಜ್ ಡೆಕೋರೇಷನ್ ಇತ್ತು, ಆ ಮದುವೆಯಲ್ಲಿ ಡಿಜೆಗಳಿದ್ದು, ಆ ಮದುವೆಯಲ್ಲಿ ಒಳ್ಳೆ ಒಳ್ಳೆ ಸೀರೆಗಳಿದ್ದು, ಒಳ್ಳೆ ಟ್ರೆಡಿಷನ್ಸ್ ಗಳ ಮದುವೆ ಇದ್ದು, ಅನೇಕ ಪ್ರೋಗ್ರಾಮ್ಸ್ ಗಳಿದ್ದು. ಆದರೆ ಆ ಮದುವೆಯಲ್ಲಿ ಸ್ವಾಮಿ ಇರಲಿಲ್ಲ. ಅದಕ್ಕೆ ಅದು 1 ವರ್ಷದೊಳಗೆ ಇತ್ತು, ಅದಾದ್ಮೇಲೆ ಮುರಿದೋಯ್ತು. 6 ತಿಂಗಳು ನಡೀತು, ಆಮೇಲೆ ಮುರಿದೋಯ್ತು. ಯಾಕೆ? ಜನ ನೋಡ್ಲಿ ನಮ್ಮ ಮದುವೆ ಹೆಂಗದಂತೇಳಿ ತೋರಿಸ್ತೀವಿ ನಾವು, ಊರಿಗೆ ತೋರಿಸ್ತೀವಿ ನಾವು ನಮ್ಮ ಮದುವೆ ಹೆಂಗ್ ಮಾಡ್ತೀವಿ ನಾವು. ನೋಡ್ಬೇಕು ನಮ್ಮ ಏರಿಯಾದಾಗ ನಮ್ಮಂತ ಮದುವೆ ಯಾರು ಮಾಡೋಣ ಹಂಗ್ ತೋರಿಸ್ತೀವಿ ಅಂತ ದೇವ್ರ ತೋರಿಸಿದ್ರು, ಮದುವೆ ಮಾಡಿದ್ರು. 1-6 ತಿಂಗಳಾದ್ಮೇಲೆ ಈಗೆಲ್ಲ ಜನನೇ ನೋಡ್ತಾ ಇದ್ದಾರೆ. ಏನು ಊಟ ಕೊಟ್ಟಿದ್ರು, ಏನ್ ಸ್ಟೇಜ್ ಹಾಕಿದ್ರು, ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮಾಡಿದ್ರು, ದ್ರೋಣ ಹಚ್ಚಿದ್ರು. ಹಚ್ಚಿ ಕರೀರಿ, ದ್ರೋಣದವನಿಗೆ ಕರೀರಿ ನಿಮ್ ಸಂಸಾರ ಕೂಡಿಸ್ಲಿಕ್ಕೆ. ದ್ರೋಣದವನಿಗೆ ಕರೀರಿ ನಿಮ್ ಸಂಸಾರ ಕೂಡಿಸ್ಲಿಕ್ಕೆ. ಡಿಜೆದವನಿಗೆ ಕರೀರಿ, ಇಬ್ರು ಜಗಳಾಡತ್ತೀಪ, ಒಂದು ಹಾಡ ಹಚ್ಚಿ ಇಬ್ರಿಗೆ ಒಂದು ಮಾಡಂತ ಹೇಳಿ 6,000 ಕೊಡಂತ ನಾವು, 10,000 ಕೊಡಂತ ನಾವು. ಆ ರಥದವನಿಗೆ ಕರೀರಿ, ಹಿಂಗ್ ಕುಂತು ಬಂದಿದ್ದೀವಲ್ಲ, ಆ ರಥದವನಿಗೆ ಕರೀರಿ. ಕಚ್ಚಾಡ್ಲತ್ತೀವಪ್ಪ ಇಬ್ರು, ಒಂದ್ ಟ್ರಿಪ್ ಹೊಡಿಪ, ಫ್ರೀ ಹೊಡಿದಾರ, ಒಂದ್ ಹಾಕ್ತಿವಿ, ಮತ್ತೆ ನೆನಪು ಬಂದಾರ, ಒಂದಾಗಿದೆ ಬರಲ್ಲ. 10,000 ರೂಪಾಯಿ ಕೊಡ್ರಿ, 5,000 ಕೊಡ್ರಿ. ಇಲ್ಲ ಸರ್, ನೀವ್ ಹಿಂಗೆ ಹೇಳ್ಕೋತೀವ್ರಿ, ನಾವ್ ಹಿಂಗೆ ಮಾಡ್ಕೋತೀವಿ. ಇರ್ಲಿರಿ, ಸಮಯ ಬಂದದೆ, ಬದಲಾಗಬೇಕು. ಪ್ರೀತಿ ಬೇಕು ಸಂಸಾರದಲ್ಲಿ, ಕುಟುಂಬದಲ್ಲಿ ಕ್ರಿಸ್ತನು ಬೇಕು. ಮತ್ತೆ ನೀವು ಲೋಕದಲ್ಲಿ ನಿಜವಾದ ಪ್ರೀತಿ ಭೂಲೋಕದಲ್ಲಿ ಎಲ್ಲಿಯೂ ನೀವು ಕಾಣೋದಿಲ್ಲ ಕ್ರಿಸ್ತೇಸುವಿನ ಹೊರತು. ಗಾಡ್ ಇಸ್ ಲವ್ ಅಂತ ಅಲ್ಲಿ ಇಲ್ಲಿ ಬರೆದ್ರಲ್ಲ, ದೇವರು ನಿಜವಾಗಿ ಪ್ರೀತಿಯಾಗಿದ್ದಾನೆ. ಯಾರಲ್ಲಿ ದೇವರಿರ್ತಾನಲ್ಲ ಅವರಲ್ಲಿ ಪ್ರೀತಿ ಇರ್ತದೆ. ಆ ಸಂಬಂಧ, ಆ ಮದುವೆ ನಿಲ್ತದೆ. ಅಂತದನ್ನ ಕೊಡು. ನಾನು ಅದಕ್ಕೆ ಹೇಳ್ತೇನೆ, ಆಫ್ಟರ್ PUC ನೀವು ಪ್ರೇಯರ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕ್ರಿ. ನಿಮ್ ಮಕ್ಳಿಗೆ ಹೇಳ್ಬೇಕು, ನೀವು ಹೇಳ್ಬೇಕು, ಪ್ರೇಯರ್ ಮಾಡ್ಬೇಕು ದಿನ. ಬೀಜ ಬಿತ್ತಿಲ್ಲ, 28 ಆಗತ್ತ, 30 ಆಗತ್ತದ, ಈಗ ನೆನಪು ಉಂಟದ್ರಿ. ಈಗ ಖಾಲಿ ಓದ್ಸೋದ್ ಹತ್ತೈತಿ ಬೆನ್ನು. ಫಸ್ಟ್ ಬರ್ಬೇಕು ನೋಡಿ, ಫಸ್ಟ್ ಬರ್ಬೇಕು ಅಂತ ಇದು ಬೆನ್ನ ಹಚ್ಚಿದ್ರಿ. ಆಯ್ತು, 25, 26 ಆದ್ಮೇಲೆ ಚಾಲು ಆಯ್ತು. ಅಬ್ಬಾ ಮದುವೆ ಮಾಡ್ಬೇಕು. ಈಗ ಹುಡುಗರು ಸಿಗಲ್ಲ, ಹೋಗ್ಯಾರ, ಕಳೆದೋಗ್ಯಾರ. ಯಾಕಂದ್ರೆ ಈಗ ಅವರು ಜಾಬ್ನಾಗ ಬೆನ್ನತ್ತಾರೆ. ಅವ್ರು ಯಾರು ಹುಡುಗ ಹುಡುಗಿ ನಾವಿಲ್ಲಿ ಹುಡುಕ್ಲತ್ತೀವಿ. ಅದಕ್ಕೆ ಆಫ್ಟರ್ 2nd PUC ಆದ್ಮೇಲೆ ನೀವು ಪ್ರಾರ್ಥನೆ ಮಾಡೋದನ್ನ ಶುರು ಮಾಡ್ಬೇಕು ನಿಮ್ ಮಕ್ಕಳಿಗ. ಮತ್ತೆ ದಿನಾಲು ಒಂದು ಸರ್ತಿ ಪ್ರೇಯರ್ ಮಾಡ್ಬೇಕು. ಮಕ್ಕಳು, ತಂದೆ ತಾಯಿಗಳು ಪ್ರೇಯರ್ ಮಾಡ್ಬೇಕು. ಏನಂತ? ಮದುವೆ ವಿಷಯದಲ್ಲಿ. ಆವಾಗ ದೇವರ ಅನುಗ್ರಹ ಮಾಡ್ತಾರೆ. ಆವಾಗ ನೀವು ಬಿತ್ತಿಲ್ಲ ಬೀಜ, ನೀವು ಕೊಯ್ಲಿಕ್ಕೆ ರೆಡಿ ಆಗಿದ್ದೀರಿ. ನೀವು ಬಿತ್ತಿಲ್ಲ, ಬೀಜನೇ ಬಿತ್ತಿಲ್ಲ, ಕೊಯ್ಲಕ್ಕೆ ರೆಡಿ. ಕೊಯ್ಯೋ ಟೈಮ್ನ ಯಾವ್ದೋ ಸಿಕ್ಕುತ್ತೆ, ಯಾವ್ದೋ ತಂದು ಜಾಯಿಂಟ್ ಮಾಡ್ಕೊಂಡ್ರಿ. ನೋಡಿ ಯಾಕೆ ದೇವರು ಹೇಳ್ತಾ ಇದ್ದಾನೆ, ಇದು ಗಂಡನ ದೇಹ ಹೆಂಡತಿ ದೇಹ ಗಂಡಂದು, ಗಂಡನ ದೇಹ ಹೆಂಡತಿದಂತ. ನೋಡಿ, ನೀವು ಆದಾಮನ ಪಿಕ್ಚರ್ ತಗೊಂಡ್ಬರ್ರಿ. ಆದಾಮನ ದೇವರು ಸೃಷ್ಟಿ ಮಾಡಿದ ಮೇಲೆ ಆತನ ಪಕ್ಕೆಯಿಂದ ತೆಗೆದು ಸ್ತ್ರೀಯನ್ನು ಸೃಷ್ಟಿ ಮಾಡಿ. ಹಾಗಾದ್ರೆ ಆ ಪೀಸ್ ಎಲ್ಲಿಂದ ಬಂತು? ಆ ಎಲುಬು ಎಲ್ಲಿಂದ ಬಂತು? ಆದಾಮನ ಪಕ್ಕೆ ಒಳಗಿಂದ ಬಂತು. ಹಾಗಾದ್ರೆ ಅರ್ಥ, ಅದು ಆದಾಮನ ಶರೀರವೇ, ಆ ಶರೀರದ ಪಕ್ಕೆಯಿಂದ ಬಂತು. ಹಾಗಾದ್ರೆ ಈ ಶರೀರದ ಅಂಗನೂ ಸಹ, ಆ ಶರೀರವೂ ಸಹ ಅದೇ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ ದೇವರು, ಈ ಎಲುಬುವಾಗಿ ಸೃಷ್ಟಿಸಲ್ಪಟ್ಟಂತ ನರನಿಂದ ಬಂದ ಕಾರಣ ನೀನ್ ನಾರಿ ಅನಿಸಿಕೊಳ್ಳುವಿ. ನರ ಎಲುಬಿನಿಂದ ಬಂದ ಕಾರಣ, ನರನಿಂದ ಬಂದ ಕಾರಣ ನೀನ್ ನಾರಿ ಅನಿಸಿಕೊಳ್ತೀಯ. ಅದಕ್ಕೆ ನನ್ನ ಪ್ರಿಯ ಸಿಸ್ಟರ್ ಬರ್ತಾರೆ, ಆ ಪಕ್ಕೆಯಲ್ಲಿ ಹೋಗಿ ಸೇರಿದರೆ ಮಾತ್ರ, ರೈಟ್ ಎಲುಬು, ನನಗೆ ಕರೆಕ್ಟ್ ಎಲುಬು ಮಾತ್ರ ಹೋಗಿ ಸೇರಿದ್ರೆ ಮಾತ್ರ ಅದು ಅಲ್ಲಿ ಫಿಲ್ ಆಗ್ತದೆ, ಚೆನ್ನಾಗಿ ರೈಟ್ ಇರ್ತದೆ, ಆ ಸಂಸಾರ ಕರೆಕ್ಟ್ ಆಗಿ ಹೋಗ್ತದೆ. ಕಾಲೇಜಲ್ಲಿ ಸಿಕ್ತು, ರೋಡಲ್ಲಿ ಸಿಕ್ತು, ಚರ್ಚಲ್ಲಿ ಸಿಕ್ತು, ಭಾರತಿ ಮೆಟ್ರೋಮನಿ ಸಿಕ್ತು, ಅದು ಮೆಟ್ರೋಮನಿ, ಶಾದಿ.com, ಉನ್ಕಾ.com, ಇದ್ರ.com ನಾಗ ಸಿಕ್ತು, ಬಂದು ಖರ್ಚಿದ್ರೆ ಇರ್ತದೆ ಸ್ವಲ್ಪ ದಿವಸ, ಆಮೇಲೆ ಮುರಿದು. ಮತ್ತೆ ದಯಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಮದುವೆಗಳು ಎಷ್ಟು ವಿಜೃಂಭಣೆಯಿಂದ ಆಗ್ತದೆ ಇಂಪಾರ್ಟೆನ್ಸ್ ಇಲ್ಲ. ನಿಮ್ಮ ಮದುವೆಗಳಲ್ಲಿ ಕ್ರಿಸ್ತನಿದ್ರೆ ಅದು ಮದುವೆ ನಿಲ್ತದೆ. ನಮ್ಮ ತಂದೆ ತಾಯಿಗಳ ಮದುವೆಗಳಲ್ಲಿ ಸ್ವಾಮಿ ಇದ್ದನು. ಅದಕ್ಕೆ ಇಲ್ಲಿವರೆಗೂ ಸುಖ ದುಃಖ ಮೇಲು ಕೀಳುಗಳಲ್ಲಿ ಅವರು ಒಂದಾಗಿದ್ರು.
ಅವರ ಮದುವೆಗೆ ಇಂಪಾರ್ಟೆನ್ಸ್ ಇತ್ತು ಹೊರತು ಆಹಾರಕ್ಕಲ್ಲ, ಭೋಜನಕ್ಕಲ್ಲ, ಬ್ಯಾಕ್ ಗ್ರೌಂಡ್ ಸ್ಟೇಜ್ಗಲ್ಲ, ಎಂತೆಂತ VVIP ಬರ್ತಾರೆ ಅಂತಲ್ಲ, ಮುಕುಟ ಹಾಕೊಳ್ಳಿಕ್ಕಲ್ಲ, ಏನು ಗೌನ್ ಹಾಕೊಳ್ಳಿಕ್ಕಲ್ಲ, ಆ ಗೌನ್ ಎತ್ತಲಿಕ್ಕೆ 4 ಜನರಿಗೆ ಹಿಡ್ಕೊಂಡು ಬರ್ಲಿಕ್ಕ ಆ ಫಿಲ್ಮ್ ಅನ್ನ ಮಾಡ್ಲಿಲ್ಲ ಅವರು. ಆ ತೋರಿಕೆಯ ಮದುವೆಗಳನ್ನ ಮಾಡ್ಲಿಲ್ಲ ಅವರು. ಸಿಂಪಲ್ ಆಗಿ ಸ್ವೀಟ್ ಆಗಿ ಮದುವೆ ಮಾಡ್ಕೊಂಡ್ರು. ಆ ಸಿಂಪ್ಲಿಸಿಟಿಯಲ್ಲಿ ದೇವರಿದ್ದರು, ಆ ಸ್ವೀಟ್ ಅಲ್ಲಿ ದೇವರಿದ್ದರು. ಎಲ್ಲೆಲ್ಲಿ ನೀವು ತಗ್ಗಿಸಲ್ಪಡ್ತೀರ ಸರ್. ನಾವ್ ಬಹಳ ಜನ ಹಿಂಗೆ ಹೇಳ್ತಾರೆ, ಬಹಳ ಒಳ್ಳೆ ಮದುವೆ ಆಯ್ತು ಸರ್, ಎಷ್ಟು ಜನ ಪಾಸ್ಟರ್ ಸೇವಕರು ಬಂದಿದ್ರಿ ನಮ್ ಮದುವೆನಾಗ, ಫೋಟೋಸ್ ಅಂತ. ಆ ಸೇವಕರು ಬಂದಿದ್ರು, ಈ ಸೇವಕರು ಬಂದ್ರು, 4 ಚರ್ಚ್, ನಮ್ ಚರ್ಚಿಂದ 4 ಪಾಸ್ಟರ್ಸು, ಅದ್ರಲ್ಲೂ DS ಹೌದಾ? ಅಂದ್ರೆ ದೇವರು ಬಂದಂಗಾಯ್ತಾ ನಿಮ್ಗೆ? ಇಲ್ಲ. ದೇವರು ಬಂದ್ರೆ ಆ ಮದುವೆಯಲ್ಲಿ ಸಮಾಧಾನ, ಆ ಮದುವೆ ಆದಂತ ಕುಟುಂಬದಲ್ಲಿ ಸಮಾಧಾನ, ಆ ಮದುವೆ ಮಾಡಿದಂತ 2 ಕುಟುಂಬಗಳಲ್ಲಿ ಕೂಡ ಸಮಾಧಾನ ಇರ್ತದೆ. ಹೌದಾ? 2 ಕುಟುಂಬಗಳು ಒಂದಾಗ್ತದೆ. ನಾನು ಮುಂದೆ ಬಂದಾಗ ಓದ್ತೇನೆ, ಬೈಬಲ್ ಹೇಳ್ತದೆ 2 ಕುಟುಂಬಗಳನ್ನ ಒಂದು ಮಾಡ್ತಾನೆ ದೇವರಿಲ್ಲಿ. ಹೆಂಡತಿಯ ಕುಟುಂಬವನ್ನು, ಅವ್ರ ಮನೆ ಅಂತಾರಲ್ಲ ಅದು, ಇವೆರಡೂ ಕುಟುಂಬಗಳನ್ನ ದೇವರು ಜೋಡಿಸ್ತಾನೆ. ನಮ್ಮ ದೇವರ ಎಣಿಕೆ ಹೀಗಿದೆ, 2 ಕುಟುಂಬಗಳನ್ನ ಒಂದು ಮಾಡ್ತಾನೆ ಮದುವೆ ಅನ್ನುವಂತ ಸಂಬಂಧದಲ್ಲಿ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಗೆ, ಯಾರಾದ್ರೂ ಮದುವೆಗಾಗಿ ತಲೆ ಕೆಡಿಸ್ಕೊಂಡ್ರೆ ಬೇಡ ಅಂತ ಬಿಟ್ಟಿದ್ಯಾದ್ರೆ ಎಚ್ಚರಗೊಳ್ರಿ, ದೇವರಿಗೆ ಒಪ್ಪಿಸಿಕೊಡ್ರಿ, ಕರ್ತನಿಗೆ ಹೇಳ್ರಿ, ಇಲ್ಲ ಸರ್ ಇನ್ನ 1 ವರ್ಷ ತನಕ ಏನ್ ಮದುವೆ ಬಗ್ಗೆ ಮಾತಾಡ್ಬೇಡ್ರಿ, 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ನೀವ್ ಅವಾಗ ದೇವ್ರು ಮಾತಾಡ. ಮನಿ ಕಟ್ಟತ್ತನ ಮದ್ವೆ ವಿಷಯದಾಗ ಏನೋ ಮಾತಾಡಬೇಡ. ಹೌದು, ಮನಿ ಕಟ್ಟು, ಆಮೇಲೆ ದೇವ್ರು ಮಾತಾಡ.